ಪಹಲ್ಗಾಮ್ ದಾಳಿ ಹೆಸರಿನಲ್ಲಿ ಹೇಗೆ ಮುಸ್ಲಿಂ ದ್ವೇಷವನ್ನ ಉದ್ದೇಶಪೂರ್ವಕವಾಗಿ ಅತ್ಯಂತ ವ್ಯವಸ್ಥಿತವಾಗಿ ಹರಡಲಾಗ್ತಾ ಇದೆ. ಎಲ್ಲೇ ನಡೆಯುವಂತಹ ಒಂದು ಯಾವುದೇ ಹಿಂಸಾತ್ಮಕ ಘಟನೆಯನ್ನ ಯಾಕೆ ಮುಸ್ಲಿಂ ಸಮುದಾಯದ ವಿರುದ್ಧದ ಅಸ್ತ್ರವಾಗಿಸಲಾಗ್ತಾ ಇದೆ? ಪಹಲ್ಗಾಮ್ ದಾಳಿ ಹಿಂದಿನ ನಿಜವಾದ ಅಪರಾಧಿಗಳು ಯಾರು ಮತ್ತೆ ಕಾಶ್ಮೀರಿಗಳನ್ನ ಯಾಕೆ ದೂಷಿಸಲಾಗ್ತಾ ಇದೆ? ಮುಸ್ಲಿಮರನ್ನ ವ್ಯವಸ್ಥಿತವಾಗಿ ಗುರಿಯಾಗಿಸಿಕೊಳ್ಳೋದ್ರ ಹಿಂದೆ ಯಾವ ರಾಜಕೀಯ ಅಜೆಂಡಾ ಇದೆ? ಮುಸ್ಲಿಂ ವಿರೋಧಿ ಗಲಭೆಗೆ ವಾತಾವರಣವನ್ನ ಸೃಷ್ಟಿ ಮಾಡೋದಕ್ಕೆ ದೊಡ್ಡ ಷಡ್ಯಂತ್ರವನ್ನ ಹೆಣೆಯಲಾಗ್ತಾ ಇದೆಯಾ? ಮುಸ್ಲಿಮರು ಮತ್ತೆ ಕಾಶ್ಮೀರಿಗಳ ವಿರುದ್ಧ ಬೆಳೀತಾ ಇರುವಂತಹ ದ್ವೇಷವನ್ನ ಸಮರ್ಥಿಸೋದಕ್ಕೆ ಪಹಲ್ಗಾಮ್ ದಾಳಿಯನ್ನ ಹೇಗೆ ಬಳಸಿಕೊಳ್ಳಲಾಗ್ತಾ ಇದೆ? ಬಿಜೆಪಿ ಮುಖಂಡರು, ಇಲ್ಲಿನ ಮಡಿಲ ಮೀಡಿಯಾಗಳು, ಐಟಿ ಸೆಲ್ ಎಲ್ಲಾನು ಒಟ್ಟಿಗೆ ಹೇಗೆ ಮುಸ್ಲಿಂ ದ್ವೇಷವನ್ನ ಹರಡೋದಕ್ಕೆ ಶ್ರಮಿಸ್ತಾ ಇವೆ? ನಿನ್ನೆ ಮೊನ್ನೆ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಎದ್ದಿರುವಂತಹ ಈ ಪ್ರಶ್ನೆಗಳನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಹಾಗೆ ಇದ್ರ ಬಗ್ಗೆ ನಿಮ್ಗೇನು ಅಭಿಪ್ರಾಯ ಇದೆ ಅದನ್ನ ಕೆಳಗಡೆ ಕಮೆಂಟ್ ಮಾಡಿ. ಈ ವಿಡಿಯೋದ ಲಿಂಕ್ ಅನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ. ನಾವೀಗ ವಿಷಯಕ್ಕೆ ಬರೋಣ. ಪಹಲ್ಗಾಮ್ನಲ್ಲಿದ್ದಂತಹ ದಿಲ್ಲಿಯ ಪ್ರವಾಸಿಗ ಅಮರೇಂದ್ರ ಸಿಂಗ್ ಅನ್ನೋರಲ್ಲಿ ನ್ಯೂಸ್ 18 ಇಂಡಿಯಾದ ದ್ವೇಷಕೋರ ಆಂಕರ್ ಅಮಿಷ್ ದೇವ್ಗನ್ ನೀವಲ್ಲಿ ಏನ್ ನೋಡಿದ್ರಿ ಅಂತ ಕೇಳ್ತಾರೆ. ಆಗ ಅಮರೇಂದ್ರ ಸಿಂಗ್, ನಾವು ಗುಂಡು ಹಾರಾಟ ನಡೆಯುವಂತಹ ಸ್ಥಳಕ್ಕೆ ಇನ್ನೇನು ತಲುಪಬೇಕು ಅನ್ನುವಷ್ಟರಲ್ಲಿ ಗುಂಡಿನ ಶಬ್ದ ಕೇಳಿಸ್ತು. ಒಬ್ಬ ಮಹಿಳೆ ಬಂದು ಹೀಗಾಗಿದೆ ಅಂತ ಹೇಳಿದ್ರು. ಆಗ ನಾವಲ್ಲಿಂದ ವಾಪಸ್ ಬಂದ್ವಿ. ನಾವಿದಂತಹ ಕುದುರೆಯ ಮಾಲೀಕ ಕಾಶ್ಮೀರಿ ನಮ್ಮನ್ನ ಸುರಕ್ಷಿತವಾಗಿ ಕೆಳಗೆ ತಂದು ಬಿಟ್ರು. ಅಲ್ಲಿನ ಕುದುರೆಯವರು, ಟ್ಯಾಕ್ಸಿಯವರು, ಎಲ್ಲ ಸ್ಥಳೀಯರು ಪ್ರವಾಸಿಗರ ಸುರಕ್ಷತೆಗಾಗಿ ತಮ್ಮ ಜೀವವನ್ನ ಪಣಕ್ಕಿಟ್ರು. ನಾನು ವಾಪಸ್ ಬಂದಂತಹ ವಿಮಾನದಲ್ಲೂ ಕೂಡ ಹಲವರು ಇದನ್ನೇ ಹೇಳಿದ್ರು ಅಂತ ಅವ್ರು ಹೇಳ್ತಾರೆ. ಆದ್ರೆ ಅಮಿಷ್ ದೇವ್ಗನ್ಗೆ ಅದನ್ನ ಕೇಳುವಂತ ವ್ಯವಧಾನ ಇಲ್ಲ, ಆಸಕ್ತಿನೂ ಇಲ್ಲ. ನೀವು ಉಗ್ರರನ್ನ ನೋಡಿದ್ರಾ, ಅವ್ರೇನು ಹೇಳಿದ್ರು ಅಂತ ಮತ್ತೆ ಮತ್ತೆ ಕೇಳ್ತಾರೆ. ಉಗ್ರರನ್ನ ನೋಡಿಲ್ಲ ಅಂತ ಅಂದ ಕೂಡಲೇ ಮಾತುಕತೆಯನ್ನು ಮುಗಿಸ್ತಾರೆ. ಅಂದ್ರೆ ಅಮಿಷ್ ದೇವ್ಗನ್ಗೆ ಅಮರೇಂದ್ರ ಸಿಂಗ್ರಿಂದ ಬೇಕಾಗಿರೋದು ಉಗ್ರರ ಕುರಿತ ವಿವರಣೆಯ ಹೊರತು ಕಾಶ್ಮೀರಿ ಮುಸ್ಲಿಮರ ಸಾಹಸ, ಅವರ ನಿಸ್ವಾರ್ಥ ಸೇವೆ ಅಥವಾ ಅವರ ಸಹಾಯದ ವಿವರಣೆ ಬೇಕಾಗಿರಲಿಲ್ಲ. ಆಜ್ ತಕ್ ವಾಹಿನಿಯ ಹಿರಿಯ ವರದಿಗಾರ ಅಶ್ರಫ್ ವಾನಿಯವರು ಅಲ್ಲಿ 2000 ಪ್ರವಾಸಿಗರಿದ್ರು. ಒಂದೇ ಪ್ರವಾಸಿ ಸ್ಥಳದಲ್ಲಿ ಇಷ್ಟೊಂದು ಪ್ರವಾಸಿಗರಿರುವಾಗ ಅಲ್ಲಿ ಯಾವುದೇ ಪೊಲೀಸ್ ಬಂದೋಬಸ್ತ್ ಆಗಲಿ ಅಥವಾ ರಕ್ಷಣಾ ಪಡೆಗಳಾಗ್ಲಿ ಇರಲಿಲ್ಲ. ಅಮರನಾಥ್ ಯಾತ್ರೆ ಆಗುವಾಗ ಪ್ರತಿ 10 ಮೀಟರ್ಗೊಬ್ಬ ಸುರಕ್ಷತಾ ಸಿಬ್ಬಂದಿ ಇರ್ತಾ ಇದ್ರು. ಗೃಹ ಸಚಿವಾಲಯ ಹಾಗೆ ಬೇಹು ಇಲಾಖೆಯ ಪ್ರಕಾರ ಅಲ್ಲಿ ಭದ್ರತಾ ಲೋಪ ಆಗಿದೆ ಅನ್ನುವಂಥ ವರದಿಗಳಿವೆ ಅಂತ ಹೇಳಿದ್ದಾರೆ. ಆದ್ರೆ ವರದಿಗಾರ ಇಷ್ಟು ಹೇಳುವಾಗಲೇ ಆಜ್ ತಕ್ ಆತನ ಮಾತನ್ನ ಕಟ್ ಮಾಡಿ ಬೇರೆ ಸುದ್ದಿಯನ್ನ ತೋರಿಸ್ತು. ಮುಸ್ಲಿಮರ ವಿರುದ್ಧ ದ್ವೇಷಕಾರವರು ವಿಭಜನೆ ರಾಜಕೀಯವನ್ನೇ ಯಾವಾಗಲೂ ಮುಂದೆ ಮಾಡೋರು ಈಗ ಪಹಲ್ಗಾಮ್ ದಾಳಿಯನ್ನು ಕೂಡ ಅದಕ್ಕಾಗಿನೇ ಬಳಸೋದಿಕ್ಕೆ ನೋಡ್ತಾ ಇದ್ದಾರೆ. ದೆಹಲಿ ಮಟ್ಟದಲ್ಲಿ ನಿಶಿಕಾಂತ್ ದುಬೆ ಅಂತವರು ಮತ್ತೆ ಇಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ತರದವರು ಬಿಜೆಪಿಯ ನಿಜವಾದ ಅಜೆಂಡಾವನ್ನ ಕಾರ್ಯರೂಪಕ್ಕೆ ತರೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಅದಕ್ಕೆ ಹಿಂದಿ ಇಂಗ್ಲಿಷ್ನಲ್ಲಿ ಅರ್ಣಬ್ ಗೋಸ್ವಾಮಿ, ಅಮನ್ ಚೋಪ್ರಾ ಹಾಗೆ ಅಮಿಷ್ ದೇವ್ಗನ್ ತರದವ್ರು ಸಾಥ್ ಕೊಟ್ರೆ, ಇಲ್ಲಿ ಕನ್ನಡದಲ್ಲಿ ಪಬ್ಲಿಕ್ ಟಿವಿ ರಂಗನಾಥ್ ತರದ ಹಿರಿಯರು ಒಂದಿಷ್ಟು ಮುಜುಗರ ಇಲ್ಲದೆ ಸಹಕಾರವನ್ನ ನೀಡ್ತಾ ಇದ್ದಾರೆ. ಅವ್ರ ಬಾಯಿಂದ ಜನಸಾಮಾನ್ಯರು ಕೇಳೋದಕ್ಕೆ ಸಾಧ್ಯವಿಲ್ಲದಂತಹ ಹಸಿ ಹಸಿ ಸುಳ್ಳಿನ ಹಾಗೆ ದ್ವೇಷದ ಮಾತುಗಳು ಯಾವುದೇ ಲಜ್ಜೆ ಇಲ್ಲದೆ ಬರ್ತವೆ. ಹಾಗೆ ಪಾಕಿಸ್ತಾನದ ಕೈವಾಡದಿಂದ ನಡೆದಿರುವಂತಹ ಈ ಪಹಲ್ಗಾಮ್ ದಾಳಿಗಾಗಿ ಭಾರತದಲ್ಲಿನ ಮುಸ್ಲಿಮರನ್ನ ದೂಷಿಸೋದು ಮತ್ತೆ ಅವರ ವಿರುದ್ಧ ದ್ವೇಷ ಹರಡೋದು ನಡೀತಾ ಇದೆ. ನಿಶಿಕಾಂತ್ ದುಬೆ ತರದವರು ಸಂವಿಧಾನವನ್ನೇ ಬದಲಿಸುವ ಮೂಲಕ ಅಲ್ಪಸಂಖ್ಯಾತರಿಗಿರುವಂತಹ ಧಾರ್ಮಿಕ ರಕ್ಷಣೆ ಹಕ್ಕನ್ನ ಕಸಿಯುವಂತ ಮಾತಾಡ್ತಾ ಇದ್ದಾರೆ. ಸಂಸತ್ ಭವನದಲ್ಲಿ ಹೊಗೆ ಬಾಂಬ್ ಹಾಕೋರನ್ನ ಪಾಸ್ ಕೊಟ್ಟು ಕಳಿಸಿದಂತಹ ಪ್ರತಾಪ್ ಸಿಂಹ ತರದವರು ಸ್ಥಳೀಯ ಮುಸ್ಲಿಮರ ನೆರವಿಲ್ಲದೆ ಇಂಥ ದಾಳಿ ನಡೆಯೋದಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದ್ದಾರೆ. ಆದ್ರೆ ಘಟನೆಯಲ್ಲಿ ಬಲಿಯಾದಂತಹ ನಮ್ಮದೇ ರಾಜ್ಯದ ಉದ್ಯಮಿ ಮಂಜುನಾಥ್ ರಾವ್ ಅವರ ಪತ್ನಿ ಪಲ್ಲವಿ ಸ್ಥಳೀಯ ಮುಸ್ಲಿಮರು ಅಣ್ಣಂದಿರಂತೆ ತಮ್ಮನ್ನ ರಕ್ಷಿಸಿ ಅಲ್ಲಿಂದ ಕರೆ ತಂದ್ರು ಅಂತ ಹೇಳಿದನ್ನ ದ್ವೇಷಕಾರುವಂತ ಈ ನಾಯಕರು ಬೇಕಂತಾನೆ ಅಲಕ್ಷಿಸ್ತಾರೆ. ಅಲ್ಲಿ ಭಯೋತ್ಪಾದಕರ ವಿರುದ್ಧನೇ ದಿಟ್ಟತನವನ್ನ ತೋರಿ ಬಲಿಯಾದಂತಹ ಕುದುರೆ ಸವಾರ ಸೈಯದ್ ಆದಿಲ್ ಹುಸೇನ್ ಶಾ ಒಬ್ಬ ಮುಸ್ಲಿಂ ಅನ್ನೋದನ್ನ ಕೂಡ ಈ ದ್ವೇಷಕೋರರು ಗಣನೆಗೆ ತೆಗೆದುಕೊಳ್ಳೋದಿಲ್ಲ. ಅಲ್ಲಿ ಉಗ್ರರಿಂದ ಪಾರಾದವರು ಮಾಧ್ಯಮಗಳಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ಕಾಶ್ಮೀರಿ ಮುಸ್ಲಿಮರ ಕುರಿತು ಒಳ್ಳೆಯ ಮಾತುಗಳನ್ನಾಡಿದ್ರೆ ಅದನ್ನೆಲ್ಲ ಕಟ್ ಮಾಡುವಂತಹ ಪ್ರಯತ್ನ ಕೂಡ ಇಲ್ಲಿನ ಮೀಡಿಯಾದಲ್ಲಿ ನಡೆದಿದೆ. ಹಿಂದೂ ನರಹತ್ಯೆ ನಡೆದಿದೆ ಅನ್ನುವಂಥ ಚಿತ್ರಣವನ್ನ ನೀಡುವಂತಹ ಪ್ರಯತ್ನವನ್ನ ಮಡಿಲ ಮಾಧ್ಯಮ ಎಗ್ಗಿಲ್ಲದೆ ಮಾಡ್ತಾ ಇದೆ. ಅದಕ್ಕೆ ಅನುಗುಣವಾದಂತಹ ವಿಡಿಯೋಗಳನ್ನ ಮಾತ್ರನೇ ಚಲಾಯಿಸ್ತಾ ಇದ್ದಾರೆ. ಯಾಕಂದ್ರೆ ಅವ್ರು ಹರಡಬೇಕು ಅಂತ ಅಂದ್ಕೊಂಡಿರುವಂಥ ರಾಜಕೀಯ ನಿರೂಪಣೆನೇ ಬೇರೆ ಇದೆ. ಹೇಗಾದ್ರೂ ಮಾಡಿ ಒಟ್ಟಿನಲ್ಲಿ ಮುಸ್ಲಿಮರನ್ನ ದೂಷಿಸೋದು ಅಥವಾ ಹಣಿಯೋದು, ಅವರು ಬದುಕಲಾರದಂಥ ಸ್ಥಿತಿ ನಿರ್ಮಾಣ ಮಾಡೋದು ಅವರ ರಾಜಕೀಯದ ಹುನ್ನಾರ ಆಗಿದೆ. ಪಹಲ್ಗಾಮ್ ಭಯೋತ್ಪಾದಕ ದಾಳಿಯ ನಂತರ ಮುಸ್ಲಿಮರ ವಿರುದ್ಧ ದ್ವೇಷದ ವಾತಾವರಣ ಮತ್ತೊಮ್ಮೆ ಸೃಷ್ಟಿಯಾಗತೊಡಗಿದೆ. ಈಗ ಬಿಜೆಪಿಯ ಸಂಸದರೇ ದ್ವೇಷ ಹರಡೋದಕ್ಕೆ ನಿಂತು ಬಿಟ್ಟಿದ್ದಾರೆ. ಪಹಲ್ಗಾಮ್ ದಾಳಿಯ ನಂತರ ಈ ಬಿಜೆಪಿ ನಾಯಕರು ಕೊಡ್ತಾ ಇರುವಂತಹ ಹೇಳಿಕೆಗಳು ಭಯಾನಕ ಆಗಿವೆ. ದೇಶನೇ ಒಗ್ಗಟ್ಟಾಗಿರ್ಬೇಕಾದಂತ ಈ ಹೊತ್ತಿನಲ್ಲಿ ಇವರು ಹಿಂದೂಗಳ ಒಗ್ಗಟ್ಟಿನ ಬಗ್ಗೆ ಮಾತ್ರನೇ ಮಾತಾಡ್ತಾ ಇದ್ದಾರೆ. ಮುಸ್ಲಿಮರನ್ನ ಪ್ರತ್ಯೇಕಿಸಿ ನೋಡುವಂತ ಚಾಳಿಯನ್ನ ತೀವ್ರಗೊಳಿಸ್ತಾ ಇದ್ದಾರೆ.
ಭಯೋತ್ಪಾದಕರು ಧರ್ಮದ ಬಗ್ಗೆ ಕೇಳಿ ದಾಳಿಯನ್ನ ಮಾಡಿದ್ರು ಅನ್ನೋದನ್ನ ನೆನಪಿಸಲಾಗ್ತಾ ಇದೆ ಇಲ್ಲಿ. ಇದೆಲ್ಲಾನು ಭಯೋತ್ಪಾದಕ ಘಟನೆ ಹಿನ್ನೆಲೆಯಲ್ಲಿ ಇವರು ಮಾಡ್ತಾ ಇರುವಂತಹ ಕೊಳಕು ರಾಜಕೀಯ ಆಗಿದೆ. ಅಷ್ಟು ಮಾತ್ರ ಅಲ್ಲದೆ ಈ ನೆಪದಲ್ಲಿ ಧಾರ್ಮಿಕ ಅಲ್ಪಸಂಖ್ಯಾತರ ವಿರುದ್ಧ ಕತ್ತಿ ಮಸೆಯುವಂತ ಹುನ್ನಾರ ಕೂಡ ಆಗಿದೆ. ಬಿಜೆಪಿ ಸಂಸದ ನಿಶಿಕಾಂತ್ ದುಬೆ ಪಹಲ್ಗಾಮ್ ಘಟನೆಯ ನಂತರ ಅವರು ಸಂವಿಧಾನವನ್ನು ಬದಲಾಯಿಸಬೇಕು ಅಂತ ಒತ್ತಾಯ ಮಾಡ್ತಿದ್ದಾರೆ. ಸಂವಿಧಾನದ ಆರ್ಟಿಕಲ್ 26, 27, 28 ಮತ್ತು 29 ರದ್ದುಪಡಿಸಬೇಕು ಅಂತ ಅವರು ಹೇಳಿದ್ದಾರೆ. ದೇಶ ಹಿಂದೂ ಮತ್ತು ಮುಸ್ಲಿಮರ ಹೆಸರಿನಲ್ಲಿ ವಿಭಜನೆ ಆಗಿರುವಾಗ ಕೇವಲ ಮತ ಬ್ಯಾಂಕ್ ಆಗಿ ಅಲ್ಪಸಂಖ್ಯಾತರ ಹೆಸರಿನಲ್ಲಿ ಮುಸ್ಲಿಮರಿಗೆ ಹೆಚ್ಚಿನ ಹಕ್ಕುಗಳನ್ನು ನೀಡುವಂಥ ಮೂಲಕ ಹಿಂದೂಗಳನ್ನು 2ನೇ ದರ್ಜೆ ನಾಗರಿಕರನ್ನಾಗಿ ಮಾಡಿದವರು ಇವತ್ತು ಪಹಲ್ಗಾಮ್ ಘಟನೆ ಧರ್ಮದ ಆಧಾರದ ಮೇಲೆ ನಡೆದಿದೆಯಾ ಅಥವಾ ಇಲ್ವಾ ಅಂತ ಹೇಳ್ತಾರಾ ಅಂತ ದುಬೆ ಅವರು ಪ್ರಶ್ನೆ ಮಾಡಿದ್ದಾರೆ. ಪಹಲ್ಗಾಮ್ ದಾಳಿಗೆ ಕಾರಣ ಆಗಿರೋದು ಪಾಕಿಸ್ತಾನ. ಆದರೆ ಈ ಭಯೋತ್ಪಾದಕ ದಾಳಿಗಾಗಿ ಭಾರತೀಯ ಮುಸ್ಲಿಮರನ್ನ ಬಿಜೆಪಿ ನಾಯಕರು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಹೀಗಿರುವಾಗಲೂ ಬಿಜೆಪಿ ನಾಯಕರು ನೇರವಾಗಿ ಇಲ್ಲಿನ ಮುಸ್ಲಿಮರನ್ನ ಗುರಿ ಮಾಡಿ ಮಾತಾಡ್ತಾ ಇದ್ದಾರೆ. ಸಂವಿಧಾನದ 26ರಿಂದ 29ರವರೆಗಿನ ಆರ್ಟಿಕಲ್ಗಳನ್ನು ರದ್ದುಗೊಳಿಸುವಂತಹ ಸಮಯ ಇದು ಅಂತ ದುಬೆ ಹೇಳಿದ್ದಾರೆ. ಸಂವಿಧಾನವನ್ನು ಬದಲಿಸುವಂಥ ಮಾತು ದುಬೆ ಬಾಯಿಂದ ಬರುತ್ತೆ. ಪಾಕಿಸ್ತಾನದ ಭಯೋತ್ಪಾದಕ ಸಂಘಟನೆ ನಡೆಸಿರುವಂತಹ ದಾಳಿಗೆ ಭಾರತದ ಸಂವಿಧಾನದ 26ರಿಂದ 29ರವರೆಗಿನ ವಿಧಿಗಳನ್ನು ರದ್ದುಗೊಳಿಸಬೇಕು ಅಂತ ಬಿಜೆಪಿ ಸಂಸದ ಹೇಳ್ತಾ ಇದ್ದಾರೆ. ಇದು ಪೂರ್ತಿಯಾಗಿ ದ್ವೇಷಪೂರಿತ ಮನಸ್ಥಿತಿ ಅನ್ನೋದು ಯಾರಿಗೆ ಬೇಕಾದರೂ ಅರ್ಥ ಆಗುತ್ತೆ. ಭಾರತೀಯ ಸಂವಿಧಾನದ ಆರ್ಟಿಕಲ್ 26 ಧಾರ್ಮಿಕ ವ್ಯವಹಾರಗಳನ್ನು ನಿರ್ವಹಿಸುವಂಥ ಸ್ವಾತಂತ್ರ್ಯವನ್ನು ನೀಡುತ್ತೆ. ಪ್ರತಿಯೊಂದು ಧರ್ಮ ಪಂಗಡಕ್ಕೂ ಧಾರ್ಮಿಕ ಮತ್ತು ದತ್ತಿ ಉದ್ದೇಶಗಳಿಗಾಗಿ ಸಂಸ್ಥೆಗಳನ್ನು ಸ್ಥಾಪಿಸುವ ಅಥವಾ ನಿರ್ವಹಿಸುವಂಥ ಹಕ್ಕನ್ನು ನೀಡುತ್ತೆ. ಆರ್ಟಿಕಲ್ 27 ಧಾರ್ಮಿಕ ತೆರಿಗೆಗಳಿಂದ ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟ ಹಾಗೆ ಆರ್ಟಿಕಲ್ 28 ಕೆಲ ಶಿಕ್ಷಣ ಸಂಸ್ಥೆಗಳಲ್ಲಿ ಧಾರ್ಮಿಕ ಬೋಧನೆ ಅಥವಾ ಧಾರ್ಮಿಕ ಪೂಜೆಗೆ ಹಾಜರಾಗುವಂತಹ ಸ್ವಾತಂತ್ರ್ಯವನ್ನು ನೀಡುತ್ತೆ. ಆರ್ಟಿಕಲ್ 29 ವಿಶಿಷ್ಟ ಭಾಷೆ, ಲಿಪಿ ಅಥವಾ ಸಂಸ್ಕೃತಿಯನ್ನು ಸಂರಕ್ಷಿಸುವಂತಹ ಹಕ್ಕನ್ನು ಒಳಗೊಂಡಂತೆ ಅಲ್ಪಸಂಖ್ಯಾತರ ಹಿತಾಸಕ್ತಿಗಳನ್ನು ರಕ್ಷಣೆ ಮಾಡುತ್ತೆ. ಈಗ ನಿಶಿಕಾಂತ್ ದುಬೆ ಧಾರ್ಮಿಕ ಸಂಸ್ಥೆಗಳನ್ನು ಸ್ಥಾಪಿಸುವ ಮತ್ತೆ ನಿರ್ವಹಿಸುವಂತ ಹಕ್ಕನ್ನು ಕಸಿದುಕೊಳ್ಳಬೇಕು ಅಂತ ಹೇಳ್ತಾ ಇದ್ದಾರೆ. ಅಲ್ಪಸಂಖ್ಯಾತರ ಹಿತಾಸಕ್ತಿಗಳನ್ನು ರಕ್ಷಿಸುವಂತಹ ಯಾವುದು ಸಂವಿಧಾನದಲ್ಲಿ ಇರುಕೂಡದು ಅನ್ನುವಂತೆ ಮಾತನಾಡುವಂತಹ ದಾರ್ಷ್ಟ್ಯ ಹೇಗೆ ಈ ಬಿಜೆಪಿ ನಾಯಕನಿಗೆ ಬರುತ್ತೆ? ಇನ್ನೊಂದು ಕಡೆಗೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಯಾವ ಮುಸ್ಲಿಂ ಕೂಡ ಪಹಲ್ಗಾಮ್ ದಾಳಿಯನ್ನು ಖಂಡಿಸಿಲ್ಲ ಅಂತ ಹೇಳ್ತಾರೆ. ಯಾರ ಸಹಕಾರನೂ ಇಲ್ಲದೆ ಇಂಥ ಘಟನೆ ನಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಇದರಲ್ಲಿ ಸ್ಥಳೀಯ ಮುಸ್ಲಿಮರ ಸಹಕಾರ ಇದೆ ಅಂತ ಅವರು ನೇರವಾಗಿಯೇ ಆರೋಪ ಮಾಡ್ತಾರೆ. ಪಠಾನ್ಕೋಟ್ ಅಟ್ಯಾಕ್ ಆಗಿರ್ಬೋದು, ಪುಲ್ವಾಮಾ ಅಟ್ಯಾಕ್ ಆಗಿರ್ಬೋದು, ಈಗಿನ ಪಹಲ್ಗಾಮ್ ಅಟ್ಯಾಕ್ ಆಗಿರ್ಬೋದು, ಈ ಇಷ್ಟು ಘಟನೆಗಳನ್ನು ನೋಡಿ ಮುಸಲ್ಮಾನರ ಮನಸ್ಥಿತಿ ಏನು ಕಾಣಿಸ್ತಾ ಇದೆ? ಇದು ಬರೀ ಪಾಕಿಸ್ತಾನದವ್ರ ಬಗ್ಗೆ ಯೋಚನೆ ಮಾಡಬೇಡಿ, ಇಲ್ಲಿ ಒಳಗಿರೋರ ಬಗ್ಗೆ ಯೋಚನೆ ಮಾಡಿ. ಇಷ್ಟು ಘಟನೆಗಳಿಗೆ, ಈ ದೇಶದ ಒಳಗಡೆ ಇರುವಂತಹ ಘಟನೆಗಳಿಗೆ ಯಾರ ಸಹಕಾರ ಇಲ್ದಲೆ ಈ ಘಟನೆಗಳು ನಡೀಲಿಕ್ಕೆ ಸಾಧ್ಯವಾಗುತ್ತಾ? ಲೋಕಲ್ ಸಪೋರ್ಟ್ ಇಲ್ದಲೆ? ಆದ್ರೂ ಯೋಚನೆ ಮಾಡಿ, ಇಷ್ಟು ಘಟನೆಗಳು, ಸರಣಿ ಘಟನೆಗಳು ನಡೀತಲ್ಲ. ಒಬ್ಬ ಮುಸಲ್ಮಾನ ಸಮುದಾಯದ ಬಿಕಾರಿಯಿಂದ ಡೆಲ್ಲಿ ಜಾಮಾ ಮಸೀದಿ ಬುಕಾರಿವರೆಗೂ, ಒಬ್ಬ ಮುಲ್ಲಾನಿಂದ ಮೌಲ್ವಿಯಿಂದ ಇಮಾಮು ಮೌಲಾನವರೆಗೂ ಯಾರಾದ್ರೂ ಕೂಡ ಇದನ್ನ ಖಂಡಿಸಿರುವಂತದ್ದು ನೋಡಿದಿರಾ? ಒಂದು ಫತ್ವಾ ಹೊರಡಿಸಿರುವಂತದನ್ನು ನೋಡಿದಿರಾ? ಹಾಗಾದ್ರೆ ಈ ಮುಸ್ಲಿಂ ಮನಸ್ಥಿತಿ ಏನ್ ತೋರಿಸುತ್ತೆ? ಇದಿನ್ನೂ ಅರ್ಥ ಆಗಿಲ್ವಾ? ಕಾಶ್ಮೀರಕ್ಕೂ ಮುಸ್ಲಿಮರಿಗೂ ಸಂಬಂಧನೇ ಇಲ್ಲ ಅನ್ನೋವರೆಗೂ ಅವ್ರ ಮಾತು ಹೋಗಿದೆ. ಮುಸ್ಲಿಮರು ಆಶ್ರಯ ಕೇಳ್ಕೊಂಡು ಬಂದವರು, ಆಶ್ರಯ ಕೊಟ್ಟವ್ರ ಮೇಲೆ ದಾಳಿ ಮಾಡುವಂತ ಮನಸ್ಥಿತಿ ಮುಸ್ಲಿಮರಿಗಿದೆ. ಹೆಡೆಮುರಿ ಕಟ್ಟೋದೊಂದೇ ಗುರಿ ಅಂತ ಹೇಳ್ತಾರೆ. ಕಾಶ್ಮೀರಕ್ಕೂ ಇಸ್ಲಾಮಿಗೂ ಮುಸಲ್ಮಾನರಿಗೂ ಸಂಬಂಧನೇ ಇಲ್ಲ. ಏನ್ ಭಾರತಕ್ಕೂ ಇಸ್ಲಾಮಿಗೆ ಏನ್ರಿ ಸಂಬಂಧ? ನಿಮ್ ಪರಕೀಯ ಧರ್ಮ ನಿಮ್ದು. ನೀವು ನೆಲ ಕಂಡ್ಕೊಂಡು, ನೆಲ ಕೇಳ್ಕೊಂಡು, ಆಶ್ರಯ ಕೇಳ್ಕೊಂಡು ಬಂದಿರೋರು. ಅವರಿಗೆ ಈ ತರ ಆಶ್ರಯ ಕೇಳ್ಕೊಂಡು ಬಂದಂತ ಧರ್ಮವನ್ನ ಪಾಲಿಸುವವರಿಗೆ ಅವರೆಲ್ಲ ಇಷ್ಟು ದೊಡ್ಡ ಧರ್ಮಾಂಧತೆ ಇದೆ ಅಂತಂದ್ರೆ ಅವರಿಗೆ ಟೂರಿಸಮ್, ಈ ತರ ಊಟ ಮಾರಾಟ ಅವ ಬಗ್ಗೆ ಯೋಚನೆ ಮಾಡಲ್ಲ. ಆ ಧರ್ಮಾಂಧತೆಯ ಅಂಧಕಾರದಲ್ಲಿರೋರಿಗೆ ಇವ್ಯಾವ ಮುಖ್ಯವಾಗುವುದಿಲ್ಲ, ಅವ್ರು ಸಪೋರ್ಟ್ ಮಾಡೇ ಮಾಡ್ತಾರೆ. ಪ್ರತಾಪ್ ಸಿಂಹಗೆ ಪಹಲ್ಗಾಮ್ ದಾಳಿಯ ಹಿಂದೆ ಯಾರೆಲ್ಲ ಇದ್ರು ಅನ್ನುವಂಥ ಮಾಹಿತಿ ಎಲ್ಲಿಂದ ಸಿಗ್ತಿದೆ? ಈಗ ಸಂಸದರು ಅಲ್ಲದ ಪ್ರತಾಪ್ ಸಿಂಹಗೆ ದಾಳಿಯ ಸಂಪೂರ್ಣ ಡೀಟೇಲ್ಸ್ ಗೊತ್ತಿರೋ ಹಾಗೆ ಮಾತಾಡ್ತಾ ಇದಾರಲ್ಲ. ಹಾಗಾದ್ರೆ ಇವರನ್ನೇ ಈ ಬಗ್ಗೆ ಈಗ ವಿಚಾರಣೆ ನಡೆಸೋದು ಬೇಡವಾ? ಇದೇ ಪ್ರತಾಪ್ ಸಿಂಹ ಕೊಟ್ಟಂತ ಪಾಸ್ ಮೂಲಕ ಸಂಸತ್ ಪ್ರವೇಶ ಮಾಡಿದವರು ಅಲ್ಲಿ ಹೊಗೆ ಬಾಂಬನ್ನು ಹಾಕಿದ್ರು. ಅದು ಸಂಸದರಿದ್ದಂತಹ ಕಲಾಪ ನಡೀತಾ ಇದ್ದಂತಹ ಲೋಕಸಭಾ ಚೇಂಬರ್ ನಲ್ಲಿ ಒಂದು ಘಟನೆ ನಡೀತು. ಆದ್ರೆ ಪ್ರತಾಪ್ ಸಿಂಹ ಅವರ ವಿಚಾರಣೆ ನಡೀತಾ? ಪ್ರತಾಪ್ ಸಿಂಹ ಉಗ್ರ ದಾಳಿಗೆ ಸಹಕಾರವನ್ನ ನೀಡಿದ್ದಾರೆ ಅಂತ ಆರೋಪವನ್ನು ಹೊರಿಸಲಾಯ್ತಾ? 2 ವರ್ಷಗಳ ಹಿಂದೆ ಗುಜರಾತ್ನ ಕಿರಣ್ ಪಟೇಲ್ ಅನ್ನುವಾತ ಪ್ರಧಾನಿ ಕಚೇರಿಯಲ್ಲಿ ಉನ್ನತ IAS ಅಧಿಕಾರಿ ಅಂತ ಹೇಳ್ಕೊಂಡು ಕಾಶ್ಮೀರಕ್ಕೆ 3 ಬಾರಿ ಹೋಗಿ ಬಂದ. ಅಲ್ಲಿ ಆತನಿಗೆ ರಾಜ್ಯಾತಿಥ್ಯವನ್ನ ನೀಡಲಾಯಿತು, Z+ ಸೆಕ್ಯೂರಿಟಿಯನ್ನು ಕೊಡಲಾಯಿತು, ಅವನು ಬಯಸಿದ್ದಲ್ಲೆಲ್ಲ ತಿರುಗಾಡಿಸಲಾಯಿತು.
ಆತನೇ ಅಲ್ಲಿನ ಹಿರಿಯ ಅಧಿಕಾರಿಗಳ ಸಭೆಯನ್ನು ನಡೆಸಿ ಗಡಿ ಪ್ರದೇಶದ ಅತ್ಯಂತ ಸೂಕ್ಷ್ಮ ಪ್ರದೇಶಗಳಿಗೆ ಭೇಟಿಯನ್ನು ಕೊಟ್ಟು ಅಲ್ಲಿ ಫೋಟೋ ವಿಡಿಯೋವನ್ನು ತೆಗೆದ. ಇಷ್ಟೆಲ್ಲ ಆದಮೇಲೆ ಆತ IAS ಅಧಿಕಾರಿನೇ ಅಲ್ಲ ಅಂತ ಗೊತ್ತಾಯ್ತು. ಹೇಗೆ ಇಡೀ ಕಾಶ್ಮೀರ ಆಡಳಿತ, ಪೊಲೀಸ್ ಹಾಗೆ ಸೇನೆಗೆ ಆತ ಪ್ರಧಾನಿ ಕಚೇರಿಯಿಂದ ಬಂದಿದ್ದೀನಿ ಅಂತ ಹೇಳಿ ಮೋಸ ಮಾಡ್ದ. ಅದ್ರ ಬಗ್ಗೆ ಸಮಗ್ರ ತನಿಖೆ ಏನಾದರೂ ನಡೀತಾ? ಆತನ ವಿರುದ್ಧ ಏನೇನು ಕೇಸ್ ದಾಖಲಾಯಿತು? ಆತನಿಂದ ಸುರಕ್ಷತಾ ವ್ಯವಸ್ಥೆಯಲ್ಲಿ ಏನೇನು ಸಮಸ್ಯೆ ಉಂಟಾದವು? ಪ್ರಧಾನಿ ಕಚೇರಿಯ ಹಿರಿಯ ಅಧಿಕಾರಿ ಅಂತ ಸುಳ್ಳು ಹೇಳಿ ನಂಬಿಸೋದಕ್ಕೆ ಅಷ್ಟು ಸುಲಭನ? ಇದೆಲ್ಲ ಯಾವತ್ತಾದ್ರೂ ಇಲ್ಲಿ ಚರ್ಚೆ ಆಯ್ತಾ? ಇಲ್ಲ. ಪಹಲ್ಗಾಮ್ನಲ್ಲಿ ನಡೆದಂಥ ದಾಳಿಗೆ ಭಾರತದ ಮುಸ್ಲಿಮರು ಕಾರಣ ಅನ್ನುವಂತೆ ಮಾತನಾಡುವಂಥ ಈ ನಾಯಕರ ರೀತಿನೇ ಪೂರ್ವಾಗ್ರಹ ಪೀಡಿತವಾಗಿದೆ ಮತ್ತು ದ್ವೇಷದ ಮನಸ್ಥಿತಿಯದ್ದಾಗಿದೆ. ಇದು ಕೇವಲ ದ್ವೇಷ ಅಲ್ಲದೆ ಮತ್ತಿನ್ನೇನು? ಎಲ್ಲರೂ ಕಳವಳದಿಂದ ನೋಡಬೇಕಾದಂಥ ಈ ದಾಳಿ ಘಟನೆಗೆ ರಾಜಕೀಯವನ್ನು ಬೆರೆಸೋದಕ್ಕೆ BJP ತುದಿಗಾಲ ಮೇಲೆ ನಿಂತಿದೆ. ಈ ರೀತಿಯ ರಾಜಕೀಯ ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ವಿವೇಚನೆಗೆ ಅಲ್ಲಿ ಆಸ್ಪದನೇ ಇಲ್ಲ. ದ್ವೇಷ ಹರಡೋದಿಕ್ಕೆ ಅಂತಾನೆ ನಿಂತವರು ಅಂಥ ವಿವೇಚನೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಕನಿಷ್ಠ ಒಂದು ಭಯೋತ್ಪಾದಕ ಘಟನೆ ಆದರೂ ನಮ್ಮನ್ನು ಈ ಕೊಳಕ್ ರಾಜಕೀಯದಿಂದ ಕೆಲ ಸಮಯ ದೂರವಿಡ್ಲಾರ್ದಷ್ಟರ ಮಟ್ಟಿಗೆ ಈ ಇಡೀ ವಾತಾವರಣನೇ ದ್ವೇಷಮಯ ಆಗ್ಬಿಟ್ಟಿದೆ. ಒಂದು ಕಡೆಗೆ ದಾಳಿ ನಡೆದು ಬಲಿಯಾದವ್ರ ಕುಟುಂಬಗಳು ದುಃಖದಲ್ಲಿ ಮುಳುಗಿರುವಾಗ ಈ BJP ಅವರಿಗೆ ಮಾತ್ರ ಈ ಘಟನೆಯು ಮುಸ್ಲಿಮರ ವಿರುದ್ಧ ದ್ವೇಷದ ಅಸ್ತ್ರವಾಗಿ ಕಾಣ್ತಾ ಇದೆ. ಮತ್ತವರು ಅದನ್ನು ಬಳಸಿಕೊಂಡು ತಮ್ಮ ಉದ್ದೇಶವನ್ನು ಸಾಧಿಸುವಂಥ ಯತ್ನಕ್ಕೆ ಇಳಿದೇ ಬಿಟ್ಟಿದ್ದಾರೆ. ಮುಸ್ಲಿಮರ ವಿರುದ್ಧ ಪ್ರಚೋದನೆಗೆ ಎಂಥ ಹೇಳಿಕೆಯನ್ನು ಕೊಡ್ಬೋದೋ ಅಂಥದ್ದೇ ಹೇಳಿಕೆಗಳನ್ನು ಅವ್ರು ಕೊಡ್ತಾ ಇದ್ದಾರೆ. ಸಂವಿಧಾನವನ್ನು ಬದಲಾಯಿಸುವಂತ ಮಾತಾಡ್ತಾ ಇದ್ದಾರೆ. ಪಾಕಿಸ್ತಾನ ಪಹಲ್ಗಾಮ್ ಮೇಲೆ ದಾಳಿ ಮಾಡಿರೋದ್ರಿಂದ ಈ ದೇಶದಲ್ಲಿ ಮುಸ್ಲಿಮರಿಗೆ ಯಾವುದೇ ಹಕ್ಕುಗಳು ಇರಬಾರ್ದು, ಸಂವಿಧಾನವನ್ನು ಬದಲಾಯಿಸೋದಕ್ಕೆ ಇದು ಸಮಯ ಅಂತ ನಿಶಿಕಾಂತ್ ದುಬೆ ಅವರು ಹೇಳ್ತಾ ಇದ್ದಾರೆ. ಪಬ್ಲಿಕ್ ಟಿವಿಯ ರಂಗನಾಥ್ ಥರ್ದವರು ಸರ್ಕಾರವನ್ನ ಯಾಕೆ ಹೀಗಾಯ್ತು ಅಂತ ಪ್ರಶ್ನೆ ಮಾಡೋ ಬದಲು ವಿಪಕ್ಷವನ್ನೇ ಹಿಗ್ಗಾಮುಗ್ಗಾ ಜಾಡಿಸ್ತಾ ಇದ್ದಾರೆ. ನೋಟ್ ಬ್ಯಾನ್ ಮಾಡಿದಾಗ ಭಯೋತ್ಪಾದನೆ ಇನ್ನಿಲ್ಲವಾಗುತ್ತೆ ಅಂತ ಹೇಳಿದ್ರು. ಕಾಶ್ಮೀರದ ವಿಶೇಷ ಸ್ಥಾನಮಾನವನ್ನು ಕಿತ್ತುಕೊಂಡಾಗ್ಲೂ ಕೂಡ ಇದನ್ನೇ ಹೇಳಿದ್ರು. ಹಾಗಾದ್ರೆ ಈಗ ಹೀಗ್ಯಾಕಾಯ್ತು? ಸೇನೆ, ಬೇಹು ಇಲಾಖೆ, ಕಾಶ್ಮೀರದ ಪೊಲೀಸ್ ಎಲ್ಲಾನು ಇರೋದು ಮೋದಿ ಸರ್ಕಾರದ ಬಳಿ. ಅಲ್ಲಿನ CM ಉಮರ್ ಅಬ್ದುಲ್ಲಾಗೂ ಕೂಡ ಈ ವಿಷಯದಲ್ಲಿ ಏನಂದ್ರೆ ಏನೂ ಅಧಿಕಾರ ಇಲ್ಲ. ಆದರೆ ಪಬ್ಲಿಕ್ ಟಿವಿ ರಂಗನಾಥ್ ಅವರ ಪ್ರಶ್ನೆಗಳು, ಟೀಕೆಗಳು ಏನಿದ್ರು ಕಾಂಗ್ರೆಸ್ಗೆ ಹಾಗೆ ರಾಹುಲ್ ಗಾಂಧಿ ಅವರಿಗೆ ಮಾತ್ರ. ಇಷ್ಟು ದಶಕಗಳ ಕಾಲ ಪತ್ರಿಕೋದ್ಯಮದಲ್ಲಿದ್ದು ಸರ್ಕಾರವನ್ನ ಪ್ರಶ್ನೆ ಮಾಡೋದು ಒಬ್ಬ ಪತ್ರಕರ್ತನ ಕರ್ತವ್ಯ ಅನ್ನುವಂಥ ಒಂದು ಕನಿಷ್ಠ ಜ್ಞಾನ ಕೂಡ ರಂಗನಾಥ್ ಅವರಿಗಿಲ್ವಾ? ಸರ್ಕಾರವನ್ನ ಅದರ ವೈಫಲ್ಯವನ್ನ ಖಂಡಿಸುವಂತ ಧೈರ್ಯ ಇಲ್ಲದಿದ್ರೆ ಕನಿಷ್ಠ ಬಾಯಿಗೆ ಬೀಗ ಹಾಕೊಂಡು ಕೂರ್ಬೇಕಲ್ವಾ? ರಾಜಕಾರಣಿಗಳ ಹತ್ರ ಪ್ರಚೋದನಕಾರಿಯಾಗಿ ಮಾತಾಡೋದು, ಟಿವಿಯಲ್ಲಿ ಭಾಷಣ ಬಗೆಯೋದು, ವಿಪಕ್ಷವನ್ನ ಜಾಡಿಸೋದು ಇದು ಒಬ್ಬ ಪ್ರಧಾನ ಸಂಪಾದಕ ಮಾಡುವಂಥ ಕೆಲಸನ? ಮುಸ್ಲಿಮರ ಹೆಡೆಮುರಿ ಕಟ್ಟೋದು ಒಂದೇ ಗುರಿ ಅಂತ ಪ್ರತಾಪ್ ಸಿಂಹ ಹೇಳ್ತಾ ಇದ್ದಾರೆ. ಇದಕ್ಕೆ ಹೆಡೆಮುರಿ ಕಟ್ಟುವಂಥದ್ದು ಒಂದೇ ಉಪಾಯ, ಹಿಂದೂಗಳು ಒಗ್ಗಟ್ಟಾಗಿರುವಂಥದ್ದು ಅದಕ್ಕಿಂತ ದೊಡ್ಡ ಉಪಾಯ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು. ಹಿಂದೂಗಳಿಗೆ ಬುದ್ಧಿ ಇಲ್ಲ, ಹಿಂದೂಗಳು ಒಗ್ಗಟ್ಟಾಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಪಹಲ್ಗಾಮ್ ದಾಳಿ ಹಿನ್ನೆಲೆಯಲ್ಲಿ ಕಾಶ್ಮೀರಿ ಮುಸ್ಲಿಮರ ಮೇಲೆ ಮಾತ್ರ ಅಲ್ಲ, ಇಡೀ ದೇಶದ ಮುಸ್ಲಿಮರ ಮೇಲೆ ಹರಿಹಾಯಲಾಗ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ BJP IT ಸೆಲ್ನ ಮುಸ್ಲಿಂ ದ್ವೇಷ ಭಯಾನಕ ರೂಪದಲ್ಲಿ ಹರಡ್ತಾ ಇದೆ. ಫೋಟೋಗಳು, ವಿಡಿಯೋಗಳು, ಮೀಮ್ಗಳು, ಹೇಳಿಕೆಗಳು ಎಲ್ಲವನ್ನ ತಿರುಚಿ ಕೊನೆಗೆ ಅದು ಮುಸ್ಲಿಂ ದ್ವೇಷಕ್ಕೆ ತಿರುಗು ಹಾಗೆ ಮಾಡಿ ಪೋಸ್ಟ್ ಅನ್ನು ಮಾಡಲಾಗ್ತಾ ಇದೆ. IT ಸೆಲ್ಗೆ ಬೇಕಾದ ಹಾಗೆ ಸತ್ಯವನ್ನ ತಿರುಚಲಾಗುತ್ತೆ ಅಥವಾ ಹಸಿ ಹಸಿ ಸುಳ್ಳನ್ನೇ ಸತ್ಯ ಅಂತ ಪ್ರಚಾರ ಮಾಡಲಾಗ್ತಾ ಇದೆ. ಮುಸ್ಲಿಮರಲ್ಲಿನ ಬಹುದೊಡ್ಡ ಗುಂಪು ಈ ದೇಶದಲ್ಲಿ ಎಷ್ಟು ಕಷ್ಟದ ಜೀವನವನ್ನ ನಡೆಸ್ತಾ ಇದೆ ಅನ್ನೋದು ಇವರನ್ನ ಕಾಡ್ತಾ ಇಲ್ಲ. ಬದಲಾಗಿ ಅವರು ತಮ್ಮ ಮೇಲೆ ದಾಳಿ ಮಾಡೋದಕ್ಕೆ ಇದ್ದಾರೆ ಅನ್ನುವಂತೆ ಒಂದು ನೆರೆಟಿವ್ ಅನ್ನ ರೂಪಿಸಲಾಗ್ತಾ ಇದೆ. ಬರೀ ಅನುಮಾನ ಅಲ್ಲ, ಆ ರೀತಿನೇ ಅಂತ ರೂಪಿಸಿ ಅಪರಾಧಿ ಸ್ಥಾನದಲ್ಲಿ ಅವರನ್ನ ನಿಲ್ಲಿಸ್ಬಿಡ್ಲಾಗ್ತಾ ಇದೆ. ಅವ್ರ ಮೇಲೆ ಜಿಹಾದ್ ಆರೋಪವನ್ನು ಹೊರಿಸ್ತಾ ಅಮಾಯಕ ಮುಸ್ಲಿಮರನ್ನ ನಿರಂತರ ಭಯದಲ್ಲಿ ಇಡ್ತಾನೆ ಬರಲಾಗ್ತಾ ಇದೆ. ಈಗ ಪಹಲ್ಗಾಮ್ ದಾಳಿ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ಮುಸ್ಲಿಮರ ವಿರುದ್ಧ BJP ಪಡೆ ತಿರುಗಿ ನಿಂತಿದೆ. ದ್ವೇಷ ಕಾರೋದಿಕ್ಕಂತಾನೆ ನಿಂತವರು ಮತ್ತೊಮ್ಮೆ ಈಗ ಮುಸ್ಲಿಮರ ವಿರುದ್ಧ ವಿಷವನ್ನ ಕಾರ್ತಾ ಇದ್ದಾರೆ. ಇದೇ ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ.